ನಮಸ್ತೆ. ನಾನು ನಿಮ್ಮ ಸುಧಾ ವೆಂಕಿ. ನಾನಿವತ್ತು ಸಿಂಪಲ್ಲಾಗಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಅಂದರೆ ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ ನಾನು. ಆಯಿತಾ. ನಾನು ಫಸ್ಟು ಶಾವಿಗೆನ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಸ್ವಲ್ಪ ನೀರನ್ನ ಹಾಕಿ ಒಂದು ಅರ್ಧ ಚಮಚಷ್ಟು ಅದಕ್ಕೆ ಸ್ವಲ್ಪ ಹರಳುಪ್ಪು, ಅಂದರೆ ಶಾವಿಗೆಗೆ ಒಂದು ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ, ಸಡನ್ನಾಗಿ ಇದಾಗಲ್ಲ ಒಗ್ಗರಣೆ ಮಾಡಿದಾಗ. ಹಾಗಾಗಿ ಅದಕ್ಕೆ ಸ್ವಲ್ಪ ಹರಳುಪ್ಪನ್ನ ಹಾಕಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ಈ ಥರ ಹಾಕೋದ್ರಿಂದ ಸ್ವಲ್ಪ ಉಡುಡಿಯಾಗಿ ಚೆನ್ನಾಗಿ ಬರುತ್ತೆ ಶಾವಿಗೆ ಬೇಯಿಸೋದ್ರಿಂದ. ನೆಕ್ಸ್ಟ್ ಈ ನೀರು ಚೆನ್ನಾಗಿ ಮಳ್ಳಬೇಕು. ಮಳ್ಳಿದ ನಂತರ ನಾನು ಒಂದು 1/4 kg ಶಾವಿಗೆ ತೊಗೊಂಡಿದ್ದೀನಿ. ಅನಿಲ್ ಶಾವಿಗೆ ಒಂದು ಸ್ವಲ್ಪ ಚಿಕ್ಕದಿರುತ್ತೆ, ಅಂದರೆ ಸಣ್ಣ ಇರುತ್ತೆ. ನಾವು ಮಾಮೂಲಿ ಶಾವಿಗೆನೂ ಕೂಡ, ಅಂದರೆ ಒಮ್ಮಿಸಲಿ ಬರುತ್ತಲ್ಲ MTRದು, ಅದು ಮತ್ತು ಬೇರೆ ಯಾವುದಾದ್ರು ಸರಿ, ಅದನ್ನು ಇದೇ ಥರ ಪ್ರೊಸೀಜರ್ ಮಾಡಿದರೆ ತುಂಬ ಶಾವಿಗೆ ಉಪ್ಪಿಟ್ಟು ಮೆತ್ತಗಾಗೋದು, ಗಂಜಿ ಥರ ಆಗೋದು ಆ ಥರ ಏನಾಗಲ್ಲ. ನಾನು ಫಸ್ಟ್ ಅದೇ ಥರ ಮಾಡ್ತಾಯಿದ್ದೆ ಡೈರೆಕ್ಟಾಗಿ. ಬಟ್ ಇತ್ತೀಚೆಗೆ ಇದನ್ನು ಒಂದು ಸ್ವಲ್ಪ ಟ್ರೈ ಮಾಡಿದ್ಮೇಲೆ ಚೆನ್ನಾಗಿ ಬಂತು. ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನಾನು. ಇದನ್ನೇನು ಹುರಿಯೋ ಅವಶ್ಯಕತೆ ಇರೋಲ್ಲ ಅನಿಲ್ ಶಾವಿಗೆನ. ಒಂದು 5 ನಿಮಿಷನೂ ಇಲ್ಲ, 2 ರಿಂದ 3 ನಿಮಿಷ ಸಾಕು. ಮಳ್ಳ ನೀರಿಗೆ ಹಾಕಿ ನೀಟಾಗಿ ಒಂದು 2 ನಿಮಿಷ ತಪ್ಪಿದ್ರೆ 3 ನಿಮಿಷ ಅದು ಒಂದು ಚೂರು ಲೈಟಾಗಿ ಬೆಂದಿದೆ, ಅದರೊಳಗೆ ಇನ್ನೂ ಸ್ವಲ್ಪ ಹಾಗೇ ಗಟ್ಟಿ ಇದೆ ಅನ್ಬೇಕಾದ್ರೆ ಇದನ್ನು ಬೇಯಿಸ್ಕೊಬಿಟ್ಟು ಚೆನ್ನಾಗಿ ನೀರನ್ನು ಒಂದು ಬಸಿಯೋದೇನಿರುತ್ತೆ, ನಾವು ಇದನ್ನು ಕಾಳೆಲ್ಲ ಬಸಿತೀವಲ್ಲ ಆ ಥರ ಇದರಲ್ಲಿ ಬಸಿದು ಆರಕ್ಕಿಟ್ಕೋಬೇಕು. ಇದು ನೋಡಿ ಈಗ ರೆಡಿಯಾಗಿದೆ, ಬೆಂದಿದೆ ಸ್ವಲ್ಪ. ಅದು ಇನ್ನೂ ಸ್ವಲ್ಪ ಬೇಯೋದಿದೆ ಅಂದಾಗಲೇ ನಾವು 2 ರಿಂದ 3 ನಿಮಿಷ ಕರೆಕ್ಟಾಗಿ ಕೌಂಟ್ ಡೌನ್ ಮಾಡಿಕೊಂಡು ಶಾವಿಗೆನ ಬಸಿಯೋಕೆ ಇಟ್ಕೊಬಿಡೋಣ. ನೆಕ್ಸ್ಟು ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಗೋಡಂಬಿನ, ಸ್ವಲ್ಪ ಆಯಿಲ್ ಹಾಕ್ಕೊಬಿಟ್ಟು ಗೋಡಂಬಿನ ಒಂದು 2 ನಿಮಿಷ ಲೈಟ್ ಬ್ರೌನ್ ಬರೋ ರೀತಿ ಹುರ್ಕೋಬೇಕು. ನೆಕ್ಸ್ಟು ಇದೇ ಬ್ರೌನ್ ಚೆನ್ನಾಗಿ ಬಂದ ನಂತರ ಕಡಲೆಬೀಜ, ನಾನು ಕಡಲೆಬೀಜ ಬೇಕು ಅಂದರೆ ಯೂಸ್ ಮಾಡಿ, ಇಲ್ಲಾಂದರೆ ಕಡಲೆಬೇಳೆನ ಯೂಸ್ ಮಾಡ್ಬೋದು. ಕಡಲೆಬೇಳೆನ ಹಂಗೆ ಡೈರೆಕ್ಟು ಒಗ್ಗರಣೆ ಹಾಕೋದ್ರ ಜೊತೆಗೆ ಹಾಕ್ಬೋದು. ಆದರೆ ನಾನು ಕಡಲೆಬೇಳೆ ಬದಲು ಬರೀ ಕಡಲೆಬೀಜ ಮತ್ತು ಗೋಡಂಬಿನ ಸ್ವಲ್ಪ ಬ್ರೌನ್ ಕಲರ್ ಬರೋ ರೀತಿ ಹುರ್ಕೊತಾ ಇದ್ದೀನಿ. ನೋಡಿ, ಕಡಲೆಬೀಜನ ನಾನು 1 ಸ್ಪೂನು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ತುಂಬ ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಹಾಗಾಗಿ. ಸೊ ಇದೆರಡು ಬ್ರೌನ್ ಬರೋ ರೀತಿ ಹುರ್ಕೊಬಿಟ್ಟು ಆಯಿಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಅದೇ ಆಯಿಲ್ಗೆ ಒಂದು 1/4 ಚಮಚದಷ್ಟು ಸಾಸಿವೆ, ಸ್ವಲ್ಪ ಸಾಸಿವೆನ ಹಾಕಿ, ಜೀರಿಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಅದು ಟೇಸ್ಟು ಅಷ್ಟು ನಂಗೆ ಟ್ರೈ ಮಾಡಿಲ್ಲ, ಬಟ್ ನೀವು ಟ್ರೈ ಮಾಡಿ. ನಾನು ಜೀರಿಗೆ ಇದಕ್ಕೆ ಹಾಕಲ್ಲ. ನೆಕ್ಸ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿ ಅದು ಚಟಪಟ ಅಂದಾಗ ಇದಕ್ಕೆ ನಾನು ಹಸಿರು ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು, 4 ರಿಂದ 5 ಹಸಿರು ಮೆಣ್ಸಿನ್ಕಾಯಿ, ತುಂಬ ಖಾರ ಆದ್ರೂ ಇಷ್ಟ ಆಗಲ್ಲ. 5 ರಿಂದ 6 ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಮತ್ತು ನಾನು ಒಂದು ಅರ್ಧ ತಪ್ಪಿದ್ರೆ ಒಂದು ಕಾಲಷ್ಟು ನಿಂಬೆಹಣ್ಣ ಬಳಸ್ತಾಯಿದ್ದೀನಿ. ನಾನು ಇದಕ್ಕೆ ಟೊಮೊಟೊನ ಯೂಸ್ ಮಾಡ್ತಾಯಿಲ್ಲ. ಈ ಎರಡನ್ನೂ ಅಂದರೆ ಹಸಿರು ಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ಒಂದು 2 ಸೆಕೆಂಡು. ನೆಕ್ಸ್ಟು ನಾವು ಈರುಳ್ಳಿ ಏನು ಕಟ್ ಮಾಡಿ ಇಟ್ಟಿದ್ವಿ, 2 ದೊಡ್ಡ ಈರುಳ್ಳಿನೇ ತೊಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಇರಲಿ ಅಂತ, ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಏನಂದರೆ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿ, ನೆಕ್ಸ್ಟ್ ಅದು ಒಂದು ಸ್ವಲ್ಪ ಲೈಟಾಗಿ ಮೆತ್ತಗಾಗೋ ರೀತಿ ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಇದಕ್ಕೆ ನಾನು ಅರಿಶಿನ ಪುಡಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಫುಲ್ ವೈಟ್ ಇದ್ರೂ ಓಕೆ ಅಂತಂದರೆ ಓಕೆ. ಬಟ್ ಅರಿಶಿನ ಹಾಕಿದರೆ ಏನೋ ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಅರಿಶಿನ ಹಾಕಿ ಒಂದು 2 ಸೆಕೆಂಡ್ ಫ್ರೈ ಮಾಡೋಣ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಪುಡಿ ಉಪ್ಪು ಅಂದರೆ ನಾವು ಶಾವಿಗೆಗೂ ಹಾಕಿ ಬೇಯಿಸ್ಕೊಂಡಿರ್ತೀವಿ, ಉಪ್ಪನ್ನ ನೋಡಿ ಹಾಕ್ಕೋಬೇಕು. ತುಂಬ ಉಪ್ಪು ಜಾಸ್ತಿ ಆದ್ರೂ ಚೆನ್ನಾಗಲ್ಲ. ನೆಕ್ಸ್ಟು ಗೋಡಂಬಿ ಮತ್ತು ಕಡಲೆಬೀಜನ ಹುರಿದಿಟ್ಕೊಂಡಿದ್ದೆ, ಅದನ್ನು ಅದ್ರ ಜೊತೆಗೆ ಸೇರಿಸಿ ಒಂದು 2 ಸೆಕೆಂಡ್ ಫ್ರೈ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಮತ್ತು ಆಯಿಲ್ನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿ, ಯಾಕೆಂದರೆ ನಾವು ಶಾವಿಗೆನ ಆಲ್ರೆಡಿ ಬೇಯಿಸಿರೋದ್ರಿಂದ ಶಾವಿಗೆ ಅಷ್ಟು ಎಣ್ಣೆನ ಹೀರ್ಕೊಳ್ಳಲ್ಲ. ಅದೇ ಜೊತೇಲಿ ಮಾಡೋದ್ರಿಂದ ಆಯಿಲ್ನ ಹೀರ್ಕೊಳ್ಳುತ್ತೆ, ಬಟ್ ಈ ಥರ ಮಾಡೋದ್ರಿಂದ ಆಯಿಲ್ನ ಹೀರ್ಕೊಳ್ಳಲ್ಲ. ಆಮೇಲೆ ಎಣ್ಣೆ ಥರ ಇರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕೋದಾಗ್ಬೋದು, ಅಥವಾ ನಾವೇ ತಿಂದ್ರೂ ತುಂಬ ಆಯಿಲಿ ಆದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಎಣ್ಣೆ ಆದಷ್ಟು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಈರುಳ್ಳಿ ಎಲ್ಲ ಫ್ರೈ ಆಗೋಷ್ಟು ಆಗಿ ಒಂದು ಸ್ವಲ್ಪ ಲೈಟಾಗಿ ಉಳಿದ್ರೆ ಸಾಕು, ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಇದಕ್ಕೆ ನಾನು ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ.
ಸಿಂಪಲಾಗಿ ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ನೆಕ್ಸ್ಟ್ ಇನ್ನೂ ಜಾಸ್ತಿ ಮಾಡಿಸ್ಕೋಬೋದು. ಜೊತೆಗೆ ಹಾಕಿ ಒಗ್ಗರಣೆ ಮಾಡೋ ಅಂಥದ್ದು ಇರುತ್ತೆ, ನೀರು ಹಾಕಿ ಬೇಯಿಸ್ಬೋದು. ಬಟ್ ಅದು ಒಂಥರ ಗಂಜಿ ಗಂಜಿ ಥರ ಆಗೋದು ಅಥವಾ ಮೆತ್ತಗಾಗೋದು ಆಯ್ತಿತ್ತು. ನಾನು ಈ ಥರ ಒಂದ್ಸಲ ಟ್ರೈ ಮಾಡಿದಾಗ ಚೆನ್ನಾಗಿ ಉಡಿ ಉಡಿಯಾಗಿ ಬಂದಿದೆ. ಸೊ ಹಾಗಾಗಿ ನಾನು ಟ್ರೈ ಮಾಡಿದ್ದೀನಿ. ನೀವು ನಿಂಬೆಹಣ್ಣಿನ ರಸ ಲಾಸ್ಟ್ ಫೈನಲಲ್ಲಿ ನಾನು ನಿಂಬೆ ರಸನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ನಾವು ಚೆನ್ನಾಗಿತ್ತು ಅಂತ ಹೇಳೋದಷ್ಟೇ ಅಲ್ಲ, ನೀವು ಒಂದ್ಸಲ ಟ್ರೈ ಮಾಡಿದರೆ ಗೊತ್ತಾಗೋಗುತ್ತೆ ಚೆನ್ನಾಗಿತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಮತ್ತು ನಾನು ಸಿಂಪಲ್ಲಾಗೇ ವಸ್ತುಗಳನ್ನ ಬಳಸ್ಕೊಂಡಿರೋದು, ಆಯಿಲಿ ಇಂಗ್ರೀಡಿಯೆಂಟ್ಸ್ ಅಂತ ಏನೂ ಇಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.